ಗುಂಡಣ್ಣ ಇದ್ದದ್ದು ದೇಶದ ಗಡಿ ಭಾಗದ ಹಳ್ಳಿಯೊಳಗೆ. ಹಳ್ಳಿ ದೇಶದ ಕೊನೆಯ ಗ್ರಾಮ. ಆ ಗ್ರಾಮದ ಹೊರಗೆ ಬಲವಾದ ತಂತಿ ಬಿಗಿದಿದ್ದಾರೆ, ಬೇಲಿ ತಂತಿ. ಅಲ್ಲೊಂದು ಸೈನಿಕರ ನಾಕೆ ಇದೆ. ಅದನ್ನ ದಾಟಿದ್ರೆ ಮತ್ತೊಂದು ದೇಶದ ಹಳ್ಳಿ ಸಿಗತ್ತೆ. ಇಲ್ಲಿಂದ ಅಲ್ಲಿ ಒಂದು ಸೈನಿಕರ ಠಾಣೆ ಇದೆ. ಈ ದೇಶದ ಜನರು ಆ ಕಡೆಗೆ ಮತ್ತು ಆ ದೇಶ ಏನಾದ್ರು ಈ ಕಡೆ ಹೋಗುವಾಗ ಸೈನಿಕರ ಠಾಣೆಯಲ್ಲಿ ಕಠಿಣವಾದ ಪರಿಶೋಧನೆ ನಡೀತಾ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿಯೊಂದು ವಸ್ತುವನ್ನ ತೀವ್ರವಾಗಿ ಶೋಧನೆ ಮಾಡಿ ತಪಾಸ್ ಮಾಡಿ ಬಿಡ್ತಾ ಇತ್ತು. ಕೆಲ ಹಳ್ಳಿಗರು ಮಾತ್ರ ಹಾಲು, ಮೊಸರು, ತರಕಾರಿ ಇಂಥ ವಸ್ತುಗಳನ್ನು ತಗೊಂಡು ಆ ಕಡೆಗೆ ಈ ಕಡೆ ಹೋಗ್ತಾ ಇದ್ರು. ಕೆಲವು ದಿನಾಲು ಹೋಗಿ ಬರ್ತಿರೋದ್ರಿಂದ ಆ ಠಾಣೆಯ ಕಾವಲ್ದಾರ ಪರಿಚಯನೂ ಇತ್ತು. ಆದರೂ ಸೈನಿಕರು ಎಚ್ಚರಿಕೆಯಿಂದ ಯಾವ ವಸ್ತುವಿನ ಕಳ್ಳ ಸಾಗಾಣಿಕೆ ಆಗದಂಗೆ ನೋಡ್ಕೋತಾ ಇದ್ರು. ಗುಂಡಣ್ಣ ಹೀಗೆ ದಿನಾಲು ಹೋಗಿ ಬರೋನು. ಅದು ಏನು ವ್ಯಾಪಾರ ಮಾಡ್ತಿದ್ನೋ ಗೊತ್ತಿಲ್ಲ. ಆದ್ರೆ ಅವನ ಆದಾಯ ಹೆಚ್ಚುತ್ತಿದ್ದು ದಿನ ಹೆಚ್ಚುತ್ತಾ ಇತ್ತು. ಶ್ರೀಮಂತಿಕೆ ಲಕ್ಷಣ ಕಾಣುತ್ತಿತ್ತು. ಆತ ದಿನನಿತ್ಯ ತನ್ನ ಸೈಕಲ್ ಮೇಲೆ ಹುಲ್ಲಿನ ಹೊರೆ ಹೊತ್ಕೊಂಡು ಆ ಕಡೆ ಹೋಗ್ತಾ ಇದ್ದ. ಬರುವಾಗ ಸೈಕಲ್ ಮೇಲೆ ತರಕಾರಿ ತರ್ತಾ ಇದ್ದ. ದಿನವೂ ಇದೇ ವ್ಯವಹಾರ. ಒಬ್ಬ ಕಾವಲುಗಾರ ಸಂಶಯ ಬಂತು, ಏನಯ್ಯ ನಿನ್ ವ್ಯವಹಾರ? ದಿನ ಹುಲ್ಲು ಒಯ್ತೀಯ, ತರಕಾರಿ ತಗೊಂಡ್ಬರ್ತೀಯ, ಏನ್ ಲಾಭ ಸಿಗ್ತದೆ ನಿನಗಿದ್ರೊಳಗೆ ಅಂತ ಕೇಳಿದ್. ಆತ ಏನ್ ಮಾಡೋ ಸ್ವಾಮಿ, ಜೀವನ ನಡಿಬೇಕಲ್ಲ, ಆ ದೇಶದಲ್ಲಿ ಹುಲ್ಲಿಗೆ ಬಹಳ ಬೇಡಿಕೆ ಇದೆ, ಅದನ್ನ ತಗೊಂಡು ಹೋಗ್ತೇನೆ. ಬರುವಾಗ ಅಲ್ಲಿ ಒಳ್ಳೆ ತರಕಾರಿ ಸಿಗುತ್ತೆ, ತಂದು ಇಲ್ಲಿ ಮಾರ್ತೇನೆ. ಹುಲ್ಲು ಮಾರಿದ್ದು ಮತ್ತೆ ಇಲ್ಲಿ ತರಕಾರಿ ಮಾರಿದ ಲಾಭದಲ್ಲಿ ಸಂಸಾರ ಹೇಗೋ ಇಳ್ಕೊಂಡು ಹೋಗ್ತಾ ಇದೆ ಸ್ವಾಮಿ ಅಂತ ನರಳೋ ಧ್ವನಿಯಲ್ಲಿ ಹೇಳಿದ. ಕಾವಲ್ಗಾರ ಅಂದ್ರು, ಇವನು ಏನೋ ಮಾಡ್ತಾನಪ್ಪ, ಏನೋ ಮುಚ್ಚಿಟ್ಟಿರ್ಬೇಕು. ಯಾಕಂದ್ರೆ ಶ್ರೀಮಂತ ಆಗ್ತದೆ, ಮನೆ ದೊಡ್ಡ ಕಟ್ತಾ ಇದ್ದಾನೆ. ವರ್ಷ ಹೋದಂಗೆ ಬಹಳ ಶ್ರೀಮಂತಿಗೆ ಬರ್ತಾ ಇದೆ. ಅಲ್ಲಿ ವ್ಯಾಪಾರಿ ಒಂದಿಷ್ಟೇ ಹುಲ್ಲು ತಗೊಂಡೋಗಿ ಬರ್ತಾನೆ, ತರಕಾರಿ ತಗೊಂಡ್ಬರ್ತಾನೆ. ಕಾವಲುಗಾರ ಏನ್ ಮಾಡಿದ್ರು, ಪರೀಕ್ಷೆ ಮಾಡೋಣ. ಹುಲ್ಲಲ್ಲಿ ಏನಾದ್ರು ಮುಚ್ಚಿಟ್ಟಿದಾನ? ಹುಲ್ಲಿನ ಕಟ್ಟು ಬಿಚ್ಚಿದ್ರು, ಮೋಸ ನೋಡಿದ್ರು, ನೀರಲ್ಲಿ ಎದ್ದು ನೋಡಿದ್ರು, ಪರೀಕ್ಷೆ ಮಾಡಿದ್ರು. ಒಂದಿಷ್ಟು ತಗೊಂಡ್ ಸುಟ್ರು, ಎಲ್ಲೂ ಮೋಸ ಕಾಣ್ಲಿಲ್ಲ. ಒಂದು ದಿನ ಒಂದು ಬೇರೆ ವಸ್ತು ಯೋನೇ ಇಲ್ಲ, ತಂದವನಲ್ಲ. ದಿನ ಹುಲ್ಲು ತಗೊಂಡು ಹೋಗೋದು, ಬರ್ಬೇಕಾದ್ರೆ ತರಕಾರಿ ತರೋದು. ಆದ್ರೆ ಜನರಿಗೆಲ್ಲ ಅವನು ಬೆಳೆಯುತ್ತಿರುವಂತ ಶ್ರೀಮಂತಿಕೆ ಆಶ್ಚರ್ಯ ತರ್ತಾ ಇತ್ತು. ವರ್ಷಗಳು ಹೀಗೆ ಉಳಿದ್ವು. ಗುಂಡಣ್ಣನಿಗೆ ವಯಸ್ಸಾಯ್ತು. ಆತ ವ್ಯಾಪಾರ ನಿಲ್ಲಿಸ್ಬಿಟ್ಟ. ಅವನ ಮಕ್ಕಳು ಬೇರೆ ಬೇರೆ ವ್ಯಾಪಾರ ಮಾಡಿ ಮತ್ತಷ್ಟು ಶ್ರೀಮಂತಿಕೆ ಪಡ್ಕೊಂಡು. ಒಬ್ಬ ಸೈನಿಕ ಠಾಣೆ ಇತ್ತಲ್ಲ, ಒಬ್ಬ ಕಾವಲ್ಗಾರನವ, ಅವನು ರಿಟೈರ್ ಆದ. ಬಂದು ಇದೇ ಊರಲ್ಲೇ ಉಳ್ಕೊಂಡ. ಒಂದಿನ ಗುಂಡಣ್ಣನ ಅಂಗಡಿ ಮುಂದೆ ಕೂತ್ ಮಾತಾಡ್ತಿದ್ದ. ಆ ಸೈನಿಕ ಕೇಳ್ದ, ಗುಂಡಣ್ಣ, ನೀ ದಿನಾಲು ಹುಲ್ ತಗೊಂಡು ಹೋಗಿ ತರಕಾರಿ ತರ್ತಿದ್ಯಲ್ಲ, ಅದನ್ನ ಇಷ್ಟು ಹಣ ಸಂಪಾದನೆ ಮಾಡೋದು ಸಾಧ್ಯನಾ? ನೀನೇನೋ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಿ ಅಂತ ಸಂಶಯ ನಮಗಿತ್ತು. ಅದು ಯಾವ ವಸ್ತುನೂ ಸಿಗ್ಲಿಲ್ಲ. ಈಗ ನಾನು ನಿವೃತ್ತನಾಗಿದ್ದೀನಿ, ನೀನು ವ್ಯವಹಾರ ಬಿಟ್ಟಿದ್ದೀಯ. ನಿಜ ಹೇಳು, ಏನು ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಿ? ಗುಂಡಣ್ಣನ ಕೇಳಿದ, ನಿಮ್ಮಂತ ದಡ್ರ ಕಾವಲು ಇದ್ರೆ ಏನನ್ನಾದ್ರೂ ಸಾಗಿಸ್ಬೋದು. ನೀವು ಮೂರ್ಖರಿದ್ದೀರಿ. ನಾನು ಕಳ್ಳ ಸಾಗಾಣಿಕೆ ಮಾಡ್ತೀವಿ ಹುಲ್ಲನಲ್ಲ, ಸೈಕಲ್ಗಳನ್ನ. ದಿನಾಲು ಒಂದು ಹೊಸ ಸೈಕಲ್ ತಗೊಂಡು ಹೋಗ್ತಿದ್ದೆ. ಆ ದೇಶದಲ್ಲಿ ಸೈಕಲ್ ಸಿಗಲ್ಲ, ಭಾರಿ ಬೇಡಿಕೆ ಇದೆ, ಹಣ ಇದೆ. ನಾನು ಪ್ರತಿ ಸಲ ಹೋಗುವಾಗ ಇಲ್ಲಿ ಹೊಸ ಸೈಕಲ್ ತಗೊಂಡು ಹೋಗ್ತಿದ್ದೆ, ಬರ್ಬೇಕಾದ್ರೆ ಹಳೆ ಸೈಕಲ್ ತಂದು ಇಲ್ಲಿ ಮಾರ್ತಿದ್ದೆ. ನೋಡ್ತೀನಿ ಮತ್ತೆ ಹೊಸ ಸೈಕಲ್ ತಗೊಂಡು ಹೋಗ್ತಿದ್ದೆ. ನೀವು ಬರೀ ಹೊತ್ಕೊಂಡು ಹೋಗುವ ವಸ್ತುಗಳನ್ನ ಪರೀಕ್ಷೆ ಮಾಡಿದಿರಿ, ಹೊತ್ಕೊಂಡು ವಾಹನ ಪರೀಕ್ಷೆ ಮಾಡ್ಲೇ ಇಲ್ಲ ಅಂದ ಗುಂಡಣ್ಣ. ಸೈನಿಕ ಪೆಚ್ಚಾದ. ಗುಂಡಣ್ಣ ಅವನ ಪೆಚ್ಚಾದದ್ದು ನೋಡಿ ನಕ್ಕ. ನೋಡಿ, ಅವಶ್ಯಕತೆ ಸೃಜನಶೀಲತೆಯೇ ತಾಯಿ. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಅದನ್ನ ನಾನು ಸ್ವಲ್ಪ ಬದಲಾಯಿಸಿದ್ದೇನೆ. ಅದನ್ನ ಕ್ರಿಯೇಟಿವಿಟಿ ಇಸ್ ದ ಫಾದರ್ ಆಫ್ ನೆಸೆಸಿಟಿ. ನೋಡಿ, ಸೃಜನಶೀಲತೆ ಅವಶ್ಯಕತೆಯನ್ನು ಹೆಂಗ್ ಪೂರೈಸ್ತದೆ ನೋಡಿ. ಮನುಷ್ಯನ ಬುದ್ಧಿ ಅವಶ್ಯಕತೆಗೆ ತಕ್ಕಂತೆ ಹಲವಾರು ದಾರಿಗಳನ್ನು ಹುಡುಕೊಳ್ಳುತ್ತೆ. ಆ ದಾರಿಗಳನ್ನು ಆಯ್ಕೆ ಮಾಡೋದು ವಿವೇಕ. ಆ ವಿವೇಕ ಜಾಗೃತವಾದಾಗ ನಮ್ಮ ಆಯ್ಕೆಗಳು ಸಮಾಜದ ಅಭಿವೃದ್ಧಿ ಕಡೆಗೆ ಮುಖ ಮಾಡ್ತಾರೆ. ಆದ್ರೆ ಆ ವಿವೇಕ ಕುಂದಿದಾಗ ಸಮಾಜ ವಿರೋಧಿ ಆಗ್ತದೆ. ಕಲ್ಪನೆ ಮಾಡ್ಕೊಳ್ಳಿ, ಪರಮಾಣುದಲ್ಲಿ ದೊಡ್ಡ ಶಕ್ತಿ ಇದೆ ಅಂತ ಕಂಡು ಹಿಡ್ಕೊಳ್ಳೋದು ಒಂದು ಸೃಜನಶೀಲತೆ. ಕಣ್ಣಿಗೆ ಕಾಣದೇ ಇರುವಂತ ಪರಿಮಾಣದಲ್ಲಿ ಎಂತ ಅಸಾಧ್ಯವಾದ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ಸೃಜನಶೀಲತೆ. ಆ ಪರಮಾಣು ಶಕ್ತಿಯನ್ನ ಸಮಾಜದ ಒಳ್ಳೇದಕ್ಕೆ ಬಳಸೋದು ವಿವೇಕ. ಆದ್ರೆ ಅದನ್ನೇ ನ್ಯೂಕ್ಲಿಯರ್ ಬಾಂಬ್ ಮಾಡಿ ಮತ್ತೊಬ್ಬರು ತಲೆ ಮೇಲೆ ಹಾಕಿ ಲಕ್ಷಾಂತರ ಜನ ಕೊಲ್ಲೋದು ಸಮಾಜ ವಿರೋಧಿ ಕೆಲಸ. ಸೃಜನಶೀಲತೆ ಬಹಳ ಮುಖ್ಯ. ಅದೊಂದು ಚಾಕು ಇದ್ದ ಹಾಗೆ. ಅದನ್ನು ಒಳ್ಳೇದಕ್ಕೂ ಬಳಸಬಹುದು, ಕೆಟ್ಟದಕ್ಕೂ ಬಳಸಬಹುದು.